ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಒಂದು ಕಡೆ ಸದನದ ಒಳಗೂ ಹೊರಗೂ ಪ್ರತಿಭಟನೆ ನಡೆದರೆ ಮತ್ತೊಂದು ಕಡೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಧಾರವಾಡ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭಾಗಿಯಾದರು. ಧಾರವಾಡದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾದರು ಶೆಟ್ಟರ್. ರಾಯಚೂರು ಹಾಗೂ ವಿಜಯನಗರದಲ್ಲೂ ಕೇಸರಿ ಪಡೆ ಪ್ರತಿಭಟನೆ ನಡೆಸಿತು. ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಮಧ್ಯೆ ಹೈ ಡ್ರಾಮಾ ನಡೆಯಿತು. ಇದಕ್ಕಿದ್ದಂತೆ ರಸ್ತೆ ತಡೆಯೋದಕ್ಕೆ ಮುಂದಾದ್ರು ಬಿಜೆಪಿ ಕಾರ್ಯಕರ್ತರು. ರಸ್ತೆ ಮಧ್ಯೆ ಕೂತು ಧರಣಿ ಮಾಡಿದ್ರು ಕಾರ್ಯಕರ್ತರು. ಬಿಜೆಪಿ ಕಾರ್ಯಕರ್ತರನ್ನ ಹೊಸಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ. ನಾಗೇಂದ್ರ ರಾಜೀನಾಮೆಗೆ ರಾಜ್ಯದಾದ್ಯಂತ ಬಿಜೆಪಿ ನಡೆಸ್ತಾ ಇರುವಂತ ಪ್ರತಿಭಟನೆ. ಈ ಕಡೆ ವಿಪಕ್ಷ ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ, ಆ ಕಡೆ ಆಡಳಿತಾರೂಢ ಪಕ್ಷ ಕೂಡ ತನ್ನ ಪಟ್ಟನ್ನ ಸಡಿಲಿಸ್ತಾ ಇದೆ. ವಾಲ್ಮೀಕಿ ಹಗರಣದಂತ ಇಷ್ಟು ದೊಡ್ಡ ಹಗರಣ, ಅದರ ಆರೋಪ ನಾಗೇಂದ್ರ ಮೇಲಿದೆ. ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ಕಳೆದ ಬಾರಿ ಸಚಿವಗಿರಿ ಕಳ್ಕೊಂಡ್ರು, ಜೈಲಿಗೆ ಹೋಗಿ ಬಂದ್ರು. ಈಗ ಪ್ರಕರಣದ ತನಿಖೆ ನಡೀತಾ ಇರೋವಾಗಲೇ ಸಚಿವ ಸ್ಥಾನವನ್ನ ಕೊಟ್ಟಿದ್ದು ಯಾಕೆ? ವಿಪಕ್ಷ ಪ್ರಶ್ನೆ ಮಾಡ್ತಾ ಇದೆ. ಧಾರವಾಡ, ರಾಯಚೂರು, ವಿಜಯನಗರ ಈ ಭಾಗಗಳಲ್ಲಿ ಬಿಜೆಪಿ ನಡೆಸಿದಂತ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಅಧಿವೇಶನ ಶುರುವಾಗಿ ವಾರ ಕಳೆದ್ರೂ ಕೂಡ ಸುಗಮ ಕಲಾಪ ನಡೀತಾ ಇಲ್ಲ. ಕಾರಣ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು. ನಾಗೇಂದ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ಬೆಳೆಸಲೇಬೇಕು. ಸಿವಿಕಲ್ಲಿರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.